Audio Jungle. Audio Jungle. ನಾವು ಕೊಡ್ತೀವಿ ಹೊರತು ಅಂತದನ್ನ ಗೌರವಯುತವಾಗಿ ಹೊರತು ಅದು ಹೆಚ್ಚಿಸೋದಕ್ಕಾಗಿ ಒಂದು ಕ್ರೆಡಿಟ್ಗಾಗಿ ಅಲ್ಲ ಅಂತ ಒಂದು ನೇಮ್ ಪ್ಲೇಟ್ ಅದಕ್ಕೆ ಬಿಟ್ಟಿರ್ತಾರೆ. ಇವತ್ತು ತಾವೆಲ್ಲ ನೋಡಿದಿರಿ, ಹಿಂದೆ ಲಂಕೇಶ್ ಪತ್ರಿಕೆ ಇರ್ಬೋದು, ರವಿ ಬೆಳಗೆರೆ ಇರ್ಬೋದು, ಮಾಧ್ಯಮ ಪಟ್ಟಿಗೆ ಸೇರಲಾರದನೆ ಇಡೀ ಪತ್ರಿಕೆ ನಡೆಸಿಬಿಟ್ಟು ಆ ಮಟ್ಟದಾಗಿ ಮೆರೆದಂಥದ್ದು, ಸರ್ಕಾರಗಳನ್ನೇ ಮೇಲೆ ಕೆಳಗೆ ಮಾಡಿದಂಥದ್ದು ತಾವೆಲ್ಲ ನೋಡಿದಿರಿ. ಅದು ಗೌರವಯುತವಾಗಿ ಕೊಡಂಥದ್ದೇ ಹೊರತು ಇವತ್ತು ಅಕ್ರೆಡಿಟೇಷನ್ ಕಾರ್ಡ್ ಅದು ಅಷ್ಟೇ, ಅದನ್ನೇ ಇತ್ತೀಚೆಗೆ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟು ನಮ್ಮ ಕೆಲ ಪತ್ರಕರ್ತರು ನಾವೇ ನಿಜವಾದ ಪತ್ರಕರ್ತರ ಉಳಿದವರೆಲ್ಲ ನಕಲಿ, ನಾವೆಲ್ಲ ಮ್ಯಾಲಿಂದನೇ ಬಂದಿದ್ದೀವಿ ಇಳಿದಿದ್ದೀವಿ ಅನ್ನೋ ಲೆಕ್ಕಕ್ಕೆ ಇವತ್ತು ಬೇರೆ ಪತ್ರಕರ್ತನೆಲ್ಲ ಅಷ್ಟಾಗಿ ಕೀಳಾಗಿ ಕಾಣ್ತಾ ತಾರತಮ್ಯ ನೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ದಯಮಾಡಿ ಇವತ್ತು 16,000 ಪತ್ರಕರ್ತರಲ್ಲಿ ಎಲ್ಲರೂ ಕಾರ್ಯನಿರತ ಪತ್ರಕರ್ತರೆ. ಜಿಲ್ಲೆಗೊಬ್ಬ ಅಕ್ರೆಡಿಟೇಷನ್ ಕೊಡೋದು ಯಾಕೆ ಕೊಡಕ್ ಹೋಗ್ತೀರಿ ನೀವು? ಇನ್ನು ಉಳಿದಂತಲ್ಲಿ ರೂರಲ್ ಒಂದು ಕನ್ನಡಪ್ರಭಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ರಿಪೋರ್ಟರ್ಗೆ ನೀವು ಅಕ್ರೆಡಿಟೇಷನ್ ಕೊಡ್ತೀರಿ, ಒಬ್ಬ ರೂರಲ್ ರಿಪೋರ್ಟರ್ಗೆ ಬೇರೆ ಬೇರೆ ತಾಲೂಕವರಿಗೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರು ನಕಲಿ ಅಂತ ನಿಮ್ಮ ಇದರಲ್ಲಿ. ಅದು ದಯಮಾಡಿ ಈ ಪದ್ಧತಿ ಹೋಗ್ಬೇಕು. ಆಮೇಲೆ 31 ಜಿಲ್ಲೆನಲ್ಲಿ ಏನಿದಾವೆ ಕಾರ್ಯನಿರ್ವಹಿಸುವಂತ RNI ಹೊಂದಿರುವಂತ ಯಾವುದೇ ಪತ್ರಿಕೆ ಇರಬಹುದು, ದಿನ ಇರಬಹುದು, ವಾರ, ಪಾಕ್ಷಿಕ, ಮಾಸಿಕ, ಇವತ್ತು ಕೇಂದ್ರ ಸರ್ಕಾರನೇ ರಿಜಿಸ್ಟ್ರೇಷನ್ ಆಫ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಏನಿದೆ ಇವತ್ತನ್ನು RNI ಕೊಟ್ಮೇಲೆ ಮುಗಿದು ನಾವು ಅಧಿಕೃತ ಅಂತ ಅರ್ಥ. ಆ ಒಂದು ಏನು ಪರವಾನಗಿ ಹೊಂದಿರೋ ಅಂತವ್ರು ಎಲ್ಲರಿಗೂ ಜಿಲ್ಲೆಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ನಮ್ಮ ಬೊಮ್ಮಾಯಿ ಸರ್ಕಾರ ನೀಡಲೇಬೇಕು, ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಂದ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಮಹಾಶಾಸನ ಕಠಿಣ ನಿಯಮಗಳು ನೀವು ಜಾರಿ ಮಾಡ್ತಾ ಇದ್ದೀರಿ. ಕಾಯಂ ನೇಮಕಾತಿ ಆದೇಶ ಪಡೆದಂತವರಿಗೆ ಮಾತ್ರ ನೀವು ಬಸ್ ಪಾಸು ಇನ್ನಿತರ ಸೌಕರ್ಯ ಅಂತೀರಿ. ಇವತ್ತು ಯಾವ ಪತ್ರಿಕಾ ಮಾಲೀಕರು ಕಾಯಂ ನೇಮಕಾತಿ ಆದೇಶ ಕೊಡಕ್ಕೆ ಹೇಳಿದ್ದಾರೆ? ಅವರೂ ಸಮಸ್ಯೆ ಇರ್ಬೋದು, ಇಲ್ಲಂತಲ್ಲ ಹೇಳ್ತಾ ಇಲ್ಲ. ಯಾಕೆ ದಯಮಾಡಿ ಕಾಯಂ ನೇಮಕಾತಿ ಆದೇಶ ಏನಿದೆಲ್ಲ ಅದನ್ನು ರದ್ದುಪಡಿಸಿ ನಿಮ್ಮ ಕಡೆಯಿಂದ ಸರ್ವೆ ಮಾಡಿ ನಿಜವಾಗಿ RNI ಒಂದಂತ ಕಾರ್ಯನಿರ್ವಹಿಸುವಂತ ಪತ್ರಕರ್ತನ ಗುರುತು ಹಚ್ಚುವಂತ ಕೆಲಸ ನಿಮ್ಮ ವಾರ್ತಾ ಇಲಾಖೆ ಮೂಲಕ ಮಾಡಿ ಅಂತ ಪತ್ರಕರ್ತರಿಗೆಲ್ಲ ಇವತ್ತು ಅಕ್ರೆಡಿಟೇಷನ್ ಇರ್ಬೋದು, ಬಸ್ ಪಾಸ್ ಇರ್ಬೋದು, ವಿಮಾ ಸೌಲಭ್ಯ ಇರ್ಬೋದು, ಮತ್ತೊಂದಿರ್ಬೋದು. ದಯಮಾಡಿ ಈ ವಿಚಾರದಲ್ಲಿ ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಇಡೀ ರಾಜ್ಯದ ಪತ್ರ ನೆಮ್ಮದಿಯಾಗಿರುತ್ತೆ. ಯಾಕಂದ್ರೆ ಇಡೀ ಇವತ್ತು ನಿಮ್ಮ ಸರ್ಕಾರದ ಆಗುವಗಳನ್ನ ತೋರಿಸೋದು ತಮ್ಮ ಪ್ರಾಣ ಪಣವಿಟ್ಬಿಟ್ಟು ಇವತ್ತು ಮಾಡ್ತಾ ಇರೋದು ಇಡೀ ನಮ್ಮ ಪತ್ರಿಕಾ ವಲಯ, ನಮ್ಮ ಪತ್ರಿಕಾ ಮಿತ್ರರು. ಇವತ್ತು ಅವರಿಗೆ ನೀವು ಎಲ್ಲರಿಗೂ ಬೆಳಕ ಕೊಡುವಂತವರಿಗೆ ಬುಡದಲ್ಲಿ ಕತ್ತಲು ನೀವು ಸರ್ಕಾರ ಇಟ್ರೆ ಇನ್ನು ಯಾವ ಜನನ ಸುಖಕ್ಕೆ ಇಡಕ್ಕೆ ಸಾಧ್ಯ? ನೀವು ದಯಮಾಡಿ ಅತಿ ಜಾಣ್ಮೆ, ಅತಿ ಬುದ್ಧಿವಂತಿಕೆ ಬೇಡ. ಇಲ್ಲಿ ನಾವು ಪ್ರಬಲರಾಗಿದ್ದು ಕಾನೂನು ನಮಗೂ ಗೊತ್ತಿದ್ದಾವೆ. ಅದಕ್ಕೆ ನಿಮಗೊಂದು ಈ 2-3 ತಿಂಗಳು ಕಾಲಾವಕಾಶ ಬಜೆಟ್ ಅಲ್ಲಿ ಮಾಡ್ತೀರಂತ ನಾವು ನಂಬಿದ್ದೇವೆ. ಒಂದು ವೇಳೆ ಆಗದೇ ಇದ್ರೆ ಯಾರನ್ನ ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲಿ ತಂದು ನಿಲ್ಲಿಸಬೇಕು, ನಮ್ಮ ಹತ್ರ ಅಷ್ಟು ದಾಖಲೆಗಳಿದಾವೆ. ದಯಮಾಡಿ ಅಲ್ಲಿವರೆಗೆ ಅವಕಾಶ ಮಾಡಿಕೊಡದೆ, ಕಾನೂನು ವ್ಯಾಪ್ತಿಗೆ ಹೋಗದೆ, ಈ ಒಂದು ಮಾನವೀಯತೆ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಭಾಗದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಖಾತೆ ನಿಮ್ಮ ಹತ್ರ ಇರೋದ್ರಿಂದ ವಾರ್ತಾ ಇಲಾಖೆ ದಯಮಾಡಿ ಗ್ರಾಮಾಂತರ ಪತ್ರಕರ್ತರ ನೋವನ್ನು ಅರಿತುಕೊಂಡು ಬರೀ ನಿಮ್ಮ ಅಕ್ಕಪಕ್ಕ ಏನು ಕಾರು ಬಾರ್ನಲ್ಲಿ ಓಡಾಡ್ತಾರೆ ಪತ್ರಕರ್ತರು, ಅವರೊಂದೇ ಪತ್ರಕರ್ತರಲ್ಲ ಸ್ವಾಮಿ. ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಪಣ ಇಟ್ಟು ಇವತ್ತೇನು ಅಲ್ಲಿ ಲೋಕಲ್ ಸಿದ್ಧಿ ಬಿತ್ತರಿಸ್ತಾರೋ ಅವರ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಅಂತವ್ರಿಗೆಲ್ಲ ಗುರುತಿಸಿಬಿಟ್ಟು ಗ್ರಾಮಾಂತರಕ್ಕೆ ಉತ್ತೇಜನ ಕೊಡಕ್ಕೆ ಏನಿದೆ ಆ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಿ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ತಾವು ಕೂಡ ಹಿರಿಯ ಪತ್ರಕರ್ತರಾಗಿದ್ರಿ, ಸುಮಾರು ವರ್ಷಗಳಿಂದ ಪತ್ರಿಕೆಯಲ್ಲಿ ಗುರುತಿಸಿಕೊಂಡಿದ್ರಿ ಮತ್ತು ಒಂದು ಸಂಘಟನೆಯಲ್ಲಿ ಕೂಡ ಗುರುತಿಸಿಕೊಂಡಿದ್ರಿ. ಈಗ ತಾವು ಧ್ವನಿ ಎತ್ತುತ್ತಿದ್ದಂತೆ ಒಂದು ರಾಜ್ಯದ ಜನತೆ ತಿರುಗು ನೋಡುವಂತಿದೆ. ಪತ್ರಕರ್ತರಿಗೆ ಎಷ್ಟು ನೋವು ನಲಿಗಳು ಇದಾವ ಅನ್ನುವಂಥ ರೀತಿ ಪ್ರಶ್ನೆಯನ್ನು ಜನಗಳಲ್ಲಿ ಹುಡ್ತಾ ಇದೆ. ಸರ್, ಇಲ್ಲಿವರೆಗೆ ತಾವು ಯಾಕೆ ಧ್ವನಿ ಎತ್ತಿಲ್ಲ? ಸರ್, ಇಲ್ಲಿವರೆಗೆ ಧ್ವನಿ ಅಂತಂದ್ರೆ ನಾನು ಇಲ್ಲಿವರೆಗೆ ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿದೆ. ಕಳೆದ 2 ವರ್ಷದ ಹಿಂದೆ ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ರಾಜ್ಯ ಕಾರ್ಯದರ್ಶಿಯಾಗಿ ಹೋದೆ. ಅಲ್ಲಿ ಹೋದ ದಿನದಿಂದಾನೇ ನನ್ನ ಹೋರಾಟ ಗ್ರಾಮಾಂತರ ಪತ್ರಕರ್ತರಿಗೆ ಪ್ರಾರಂಭವಾಯಿತು. ನನ್ನ ಒಂದು ಹೋರಾಟಕ್ಕೆ ಅಲ್ಲಿ ಏನಿದ್ದಾರೆ ಸಂಘಟನೆಯಲ್ಲಿ ಕೆಲವು ಪಟ್ಟಪತ್ರ ಇತವರು, ಅಲ್ಲಿ ಏನಿದೆ ಹಣಕಾಸಿನ ವ್ಯವಹಾರ ಏನಿದೆ ಯಾರಿಗೂ ಬಿಟ್ಟುಕೊಡದೇನೆ, ಪಾರದರ್ಶಕ ಆಡಳಿತ ನಡೆಸೋದನೆ, ಯಾವುದೇ ಗ್ರಾಮಾಂತರ ಪತ್ರಕರ್ತರಿಗೆ ಸವಲತ್ತು ಒದಗಿಸೋದನೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಬರೇ ವಾರ್ತಾ ಇಲಾಖೆ ಕಾಯೋದ್ರ ಮುಖಾಂತರ, CM ಮನೆ ಬಾಗಿಲು ಕಾಯೋದ್ರ ಮುಖಾಂತರ ಇವತ್ತು ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧ ನಿರ್ಮಿಸುವಂತ ಕಾರ್ಯ ಸಂಘಟನೆಗಳಿಂದ ನಡೆದಿರೋದ್ರಿಂದ ಇವತ್ತು ಯಾವುದೇ ಸವಲತ್ತು ನಮ್ಮ ಪತ್ರಕರ್ತರಿಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಇದನ್ನ ಒಂದು ನಿಸ್ವಾರ್ಥವಾಗಿ ಇಡೀ ರಾಜ್ಯದ ಪತ್ರಕರ್ತರ ಪರ ನಮ್ಮ ಧ್ವನಿ ಸಾಗಬೇಕು. ನೊಂದಂತ ಪತ್ರಕರ್ತರಿಗೆ ಆದಷ್ಟು ಬೇಗ ಈ ಒಂದು ಕಾನೂನು ವ್ಯಾಪ್ತಿಯಲ್ಲಿ ತರಲೇಬೇಕಂತ ಹೋರಾಟದಿಂದ
ಇವತ್ತು ನಾನು ಈ ಹೋರಾಟಕ್ಕೆ ಅಣಿಯಾಗಿದ್ದೀನಿ ಸ್ನೇಹಿತರೆ. ಇವತ್ತು ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ, ಇವತ್ತು 90 ವರ್ಷದ ಇತಿಹಾಸ ನಮ್ದು DVG ಕಟ್ಟಿದಂತ ಸಂಸ್ಥೆ ಅಂತ ಹೇಳ್ತಾರೆ. ಸಂತೋಷ, ನಾನು ಅದರಲ್ಲಿದ್ದೆ, ಅದ್ರಾಗ ಎರಡನೇ ಮಾತಿಲ್ಲ. ಆಯ್ತು, 90 ವರ್ಷ ಯಾವ ಪತ್ರಕರ್ತೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸಿದೆ? ಇವತ್ತು 500 ರೂಪಾಯಿ ಫೀಸ್ ತಗೊಂಡ್ಬಿಟ್ಟು ಯಾವ ಪತ್ರಕರ್ತೆಗೆ ಒಂದು ಉಚಿತ ಬಸ್ ಪಾಸ್ ಕೊಡಕ್ಕಾಗತ್ತಾ? ಆರೋಗ್ಯ ಆಯುಷ್ಮಾನ್ ಕೊಡಕ್ಕಾಗತ್ತಾ? ಏನಾದರೂ ಒಂದು ದೊಡ್ಡ ಮಟ್ಟದಾಗಿ ಸವಲತ್ತು ಅವ್ರು ನೀವೇ ಏನು ಕೊಡಕ್ಕಾಗಿದೆ? ಏನೂ ಇಲ್ಲ. ಇವತ್ತು ಬೇರೆ ಬೇರೆ ಜಿಲ್ಲೆನಾಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮಟ್ಟದ ಪತ್ರಿಕಾ ಭವನಗಳು ಸ್ವಂತ ಇದರಲ್ಲಿ ಅಷ್ಟು ಮಟ್ಟದ ಬಲಾಢ್ಯವಾಗಿ ಸ್ವಂತ ನಿರ್ಮಿಸಿದ್ದಾರೆ. ಇವತ್ತು ರಾಜ್ಯ ಸಂಘ ಒಂದು ಸ್ವಂತ ಅವ್ರದೇ ಜಾಗ ಇರೋಂಥ ಕಟ್ಟಡ ಇಲ್ಲ. ಇಂಥ ಇದರಲ್ಲಿ ಸುಮ್ಮನೆ ಹೇಳ್ತಾ ಹೋಗಿದ್ದಾರೆ. ಇನ್ನು ಅಂಥವೆಲ್ಲ ನಡೆಯಂಗಿಲ್ಲ. ಇನ್ನು ಪಾರದರ್ಶಕವಾಗಿ ಕಾನೂನು ವ್ಯಾಪ್ತಿಯಲ್ಲಿ ನಿಯಮಗಳೇನಿದ್ದಾವೆ ಅವೆಲ್ಲ ನಮ್ಮ ಧ್ವನಿ ಒಂದು ಸೇನಾನಿಗಳೇನಿದ್ದಾರೆ ಆ ರೀತಿ ರಾಜ್ಯಾದ್ಯಂತ ಸನ್ನದ್ಧರಾಗಿದ್ದಾರೆ. ಅವರಿಗೆ ಪ್ರತಿಯೊಂದು ತಾಲೂಕು ಜಿಲ್ಲೆ ಪ್ರತಿಯೊಬ್ಬರು ಬಂಗ್ಲೆ ರೀತಿಯಾಗಿ ಗರ್ಜನೆ ಇನ್ನು ಮುಂದೆ ಮಾಡ್ತಾರೆ, ಕಾನೂನು ವ್ಯಾಪ್ತಿಯಲ್ಲಿ ಹೋಗ್ತಾರೆ. ಆಮೇಲೆ ಇನ್ನು ವಾರ್ತಾ ಇಲಾಖೆ ಏನು ಇವತ್ತು ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಡುತ್ತದೆ, ಇನ್ನು ಮುಂದೆ ಆ ರೀತಿ ಆಗಕ್ಕೆ ನಮ್ಮ ಕಾರ್ಯಕರ್ತರು ಬಿಡಲ್ಲ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಮಗೆ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಇವತ್ತಿನ ಒಂದು ಸೌರಸೌಧಕ್ಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಈ ದಿನ ಒಂದು ಶಾಸಕ ಮಹೋದಯರಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು, ಯಾವ ರೀತಿಯ ಸ್ಪಂದನೆ ಸಿಗುತ್ತೆ ಅನ್ನುವಂತ ಒಂದು ಜಾತಕವನ್ನು ಕಾಣ್ತಾ ಇದೆ ಸರ್. ಒಂದು ನಾನು ಹೇಳೋದು, ಈ ರಾಜಕಾರಣಿಗಳು ಏನಂದ್ರೆ ಅತಿ ಬುದ್ಧಿವಂತ, ಮೈಯೆಲ್ಲ ಎಣ್ಣೆ ಹಚ್ಕೊಂಡಿರ್ತಾರೆ. ಇವತ್ತು ವಾಸ್ತವಾಂಶ ನಿಜ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅವರಿಗೂ ಗೊತ್ತಿದೆ. ಇವತ್ತು ಎಷ್ಟು ಜನ MLA, MLC, ಮಿನಿಸ್ಟರ್ ಪ್ರತಿಯೊಬ್ಬರಿಗೂ ನಮ್ಮ ಕಾರ್ಯಕರ್ತರ ಮುಖಾಂತರ, ನನ್ನ ಮುಖಾಂತರ ಇವತ್ತು ವಿರೋಧ ಪಕ್ಷದ ನಾಯಕರು ಏನಿದ್ದಾರೆ ಸಿದ್ದರಾಮಯ್ಯ ಅವರ ಹತ್ರ ಖುದ್ದಾಗಿ ಹೋಗಿ ನಾನು ಮನವಿ ಸಲ್ಲಿಸಿ ನೋಡಿದ್ಮೇಲೆ ಹೂ ಅಂತ ಹೇಳಿದ್ದಾರೆ. ನೋಡೋಣ, ಒಂದು ಅವಕಾಶ ಕೊಟ್ಟಿದ್ದೀವಿ, ಅವ್ರು ಮಾಡ್ತಾರಂತೆ ನಾವು ಕಾಯ್ತಾ ಇಲ್ಲ. ಮುಂದಿನ ಕಾನೂನು ಹೋರಾಟಗಳು ನಾವು ರೆಡಿ ಆಗಿದ್ದೀವಿ, ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ನಡೆದಂತ ಒಂದು ಘಟನೆ ಹೇಳ್ತೀನಿ. ನಮ್ಮ ಸ್ನೇಹಿತರೆಲ್ಲ ಸುವರ್ಣಸೌಧ ಒಳಗಡೆ ಹೋದಾಗೆ ಸುಮಾರು 10-15 ಜನ ಮಿನಿಸ್ಟರ್ಗಳು MLAಗಳು ಸೇರಿ ಮಾತಾಡಿದಾಗ, ಇಲ್ಲಪ್ಪ ನೀವು ಕೇಳಿದ್ದೆಲ್ಲ ಸವಲತ್ತು ಕೊಡಕ್ಕೆ ಸರಿದ್ವಿ, ನಿಮ್ಮ ಬೇಡಿಕೆಗೆ ನಾವಿದ್ವಿ. ಕೆಲವರು ಏನು ಅಂಥವ್ರನ್ನ ತೆಗಿರಿ, ಇಂಥವ್ರನ್ನ ತೆಗಿರಿ, ಅವರು ನಿಯಮ ಉಲ್ಲಂಘನೆ ಇದ್ದಾರೆ, ಇಂಥವ್ರು ಬೋಗಸ್ ಇದಾರೆ ಅಂತ ಹೇಳ್ತಾರೆ. ಅದು ನಮಗೆ ಸಂಕಷ್ಟ ಆಗಿದೆ. ಇದು ಎಲೆಕ್ಷನ್ ಟೈಮು, ನಾವ್ ಹೆಂಗ ಎದುರ ಕೇಳೋದು ಮಾಡೋದು ಅಂತ ಹೇಳ್ತಾರೆ. ಸ್ವಾಮಿ, ಇವತ್ತು ಭ್ರಷ್ಟಾಚಾರ ಇಲ್ಲ ಅಂತಂದ್ರೆ ಕಾನೂನು ಮೀರಿ, ಇಲ್ಲ ನಿಯಮಗಳು ಮೀರಿ, ಇಲ್ಲ ಬೋಗಸ್ ಇರೋಂಥವ್ರು ಪತ್ರಕರ್ತರು ಇರಲಿ, CM ಇರಲಿ, ಮಿನಿಸ್ಟರ್ ಇರಲಿ, ಎಲ್ಲರಿಗೂ ಒಂದೇ ಕಾನೂನು. ಇವತ್ತೇನು ನಮ್ಮ ಪತ್ರಕರ್ತರ ನಿಯಮಗಳು ಮೀರಿ ಮ್ಯಾಲಿಂದೇನು ಬಂದಿಲ್ಲ, ಅವರಿಗೂ ಕಾನೂನು ವ್ಯಾಪ್ತಿಯಲ್ಲಿ ಆಗಬೇಕು. ಇವತ್ತು ಹಿರಿಯ ಪತ್ರಕರ್ತರು ಏನಿರ್ಬೋದು, ಯಾರೇ ಇರ್ಬೋದು, ಅವರಿಗೆ 4 ಜನಕ್ಕೆ ಕಾನೂನು ಕಲ್ಸಂತವ್ರು ಅವರೇ ಕಾನೂನು ಮೀರಿ ಇವತ್ತು ಸರ್ಕಾರದ ಸವಲತ್ತು ಪಡೆದ್ಬಿಟ್ಟು ದೊಡ್ಡ ಮಟ್ಟದಾಗ ಬೀಗ್ತಾ ಇದಾರಲ್ಲ. ಇವತ್ತಿದು ಅಂಕಿ ಅಂಶ ಸಮೇತ ನಾನು ವಾರ್ತಾ ಇಲಾಖೆಗೆ ಕೊಟ್ಟರು ಇವತ್ತು ಒಂದು ನಿರ್ಧಾರ ತಗೊಳ್ತಿಲ್ಲ. ಅದಕ್ಕೆ ನಾನು ಈ ಅಧಿವೇಶನ ಮುಗಿದ ಮೇಲೆ ಲೋಕಾಯುಕ್ತರಿಗೆ ಜೊತೆಗೆ ಚೀಫ್ ಸೆಕ್ರೆಟರಿನ ಕಂಡುಬಿಟ್ಟು ಮಾತಾಡ್ಬಿಟ್ಟು ಮುಂದಿನ ಹಂತದಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ತಂದು ರಿಟ್ ಫೈಲ್ ಮಾಡಿ ಯಾರ್ಯಾರನ್ನ ಹೈಕೋರ್ಟ್ ಅಲ್ಲಿ ನಿಲ್ಲಿಸಬೇಕು, ನಾನು ಮುಂದಿನ ದಿನದಲ್ಲಿ ಸ್ಪಷ್ಟವಾಗಿ ನಿಲ್ಲಿಸ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಈಗಾಗಲೇ ನಾವು ನೋಡಿದ್ದೀವಿ ಕರ್ನಾಟಕ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ 45 ಕಿಲೋಮೀಟರ್ ಆವೃತ್ತಿಯಲ್ಲಿ ಬಸ್ ಪಾಸ್ ಫ್ರೀ ಆಗಿ ನೀಡ್ತಾ ಇದ್ದಾರೆ. ಇವತ್ತೇ ಸರ್ಕಾರ ಒಂದು ಘೋಷಣೆ ಮಾಡಿದೆ, ಮನೆಗಳಿಂದ ಏನು ಗುಡಿಸಲು ಮುಕ್ತ ಕರ್ನಾಟಕದಿಂದ ಮನೆಗಳಿಗೆ ಯೋಜನೆಗೆ ಇದು ಕೊಡ್ತಾ ಇದ್ರು, ಅದು 5 ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ. ಈಗ ಪತ್ರಕರ್ತರಿಗೆ ನಿವೇಶನ ಬೇಕು, ಬಡ ಪತ್ರಕರ್ತರಿಗೆ ಅಂತ ತಾವು ಒಂದು ಬೇಡಿಕೆ ಇಟ್ಟಿದ್ರಿ. ಈ ಬೇಡಿಕೆ ಸರ್ಕಾರ ಈಡೇರಿಸುತ್ತಾ ಅಂತ? ಸರ್, ಇವಾಗಿರೋ ನಿಯಮಗಳು ಏನಿದಾವಲ್ಲ, ದೇವರಾಣೆಗೂ ಯಾವುದೇ ಸರ್ಕಾರ ಈಡೇರಿಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ವಾರ್ತಾ ಇಲಾಖೆಯವರು ದಿಕ್ಕು ತಪ್ಪಿಸಿಬಿಟ್ಟು ಕಾಯಂ ನೇಮಕಾತಿ ಆದೇಶ ಹೊಂದಿದವರು ಮಾತ್ರ ಇವತ್ತು ಪತ್ರಕರ್ತರು ಅಂತ ಹೇಳ್ಕೊಂಡ್ಬಿಟ್ಟು ಸುಳ್ಳು ಒಂದು ಏನಿದೆಲ್ಲ ಆ ಒಂದು ನಿಯಮನ ಹೇಳ್ಕೊಂಡ್ಬಿಟ್ಟು ಹೊಂಟಿದ್ದಾರೆ. ಅದು ಕಾಯಂ ನೇಮಕಾತಿ ಆದೇಶ ಯಾವುದೇ ಮಾಲೀಕರು ನೀವು ಹಗಲು ರಾತ್ರಿ ಇವತ್ತು ವಿಜಯ ಕರ್ನಾಟಕದಿಂದ, ವಿಜಯವಾಣಿಯಿಂದ, ಪ್ರಜಾವಾಣಿವರೆಗೆ ಇವತ್ತು ತಾಲೂಕಿಂದ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಮಾಡ್ತಾ ಇದಾರಲ್ಲ, ಯಾರಿಗೂ ಇವತ್ತು ಪತ್ರಕರ್ತರಂತ ಒಂದು ID ಕಾರ್ಡ್ ಕೊಟ್ಟಿಲ್ಲ. ಸ್ಟ್ರಿಂಜರ್, ಅರೆಕಾಲಿಕ ಹಿಂಗ್ ಬರ್ತಾನೆ ಹೋಗ್ತಾನೆ, ಅದೆಲ್ಲ ಬರ್ಸ್ಕೊಂಡು ಸೈನ್ ಮಾಡಿ ಕೊಡ್ತಾರೆ. ಅಷ್ಟು ಬುದ್ಧಿವಂತರು, ಮತ್ತೆ ಪೂರ್ಣ ಪ್ರಮಾಣದಲ್ಲಿ ತಗೊಂತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ಮಾಲೀಕರದ್ದು ತೊಂದರೆ ಇರ್ಬೋದು, ಇಲ್ಲ ಅಂತಲ್ಲ, ಅದನ್ನ ಒಪ್ಕೊಂತೀನಿ. ಈ ಒಂದು ವಿಚಾರನ ಸರ್ಕಾರ ಯಾವ ರೀತಿ ಪರಿಗಣಿಸಿಬಿಟ್ಟು ಪರಿಹಾರ ಒದಗಿಸಬೇಕಂತಂದ್ರೆ, ಕಾಯಂ ನೇಮಕಾತಿ ಆದೇಶ ಆ ಪದವನ್ನೇ ತೆಗೆದುಬಿಟ್ರೆ ಎಲ್ಲ ಪತ್ರಕರ್ತರು ನೆಮ್ಮದಿಯಾಗಿ ಆರಾಮಾಗಿರ್ತಾರೆ. ನಿಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿರುವ ವಾರ್ತಾ ಇಲಾಖೆ ಮುಖಾಂತರ ಸರ್ವೆ ಮಾಡಿಸ್ರಿ. ಈ ಪತ್ರಕರ್ತರು ಕಾರ್ಯನಿರ್ವಹಿಸ್ತಿದ್ರಲ್ಲ, ಯಾವ ಪತ್ರಿಕೆನಲ್ಲಿದ್ದಾರೆ, ಅವರು ಅರಣ್ಯ ಹೊಂದಿದವರಲ್ಲ ಅಂತ ಏನಿದೆ ಆ ಮಾನದಂಡ ಪ್ರಕಾರ ನೀವು ಸರ್ವೆ ಮಾಡಿದ್ರೆ ಎಲ್ಲಾ ಪತ್ರಕರ್ತರಿಗೆ ಕೊಡಕ್ಕೆ ಇದು ಸ್ಪಷ್ಟವಾಗಿ ಒಂದು ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಸುಮಾರು ಸರ್, ಈಗ ವಾರ್ತಾ ಇಲಾಖೆ ಅಧಿಕಾರಿಗಳ ಬಗ್ಗೆ ಮಾತಾಡಿದ್ದೀರಿ. ವಾರ್ತಾ ಇಲಾಖೆ ಅಂದ್ರೆ ಇನ್ಫಾರ್ಮೇಶನ್ ಆಫೀಸ್ ಅಂತ ಹೇಳ್ತೀವಿ, ಆದ್ರೆ
ಒಂದು ಅಕ್ರಿಡೇಷನ್ ಇಲ್ಲದಂತಹ ಪತ್ರಕರ್ತರನ್ನ ಒಂದು ಮೀಟಿಂಗ್ ಇಂದ ಸಭೆಗಳಿಂದ ಹೊರ ಹಾಕುವಂತ ಘಟನೆಗಳು ಕೂಡ ನಡೀತಾ ಇದಾವೆ. ಇದ್ರ ಕುರಿತು ಸಂಘಟನೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ? ಇದು ತಪ್ಪು ಭಾವನೆ. ಯಾಕಂದ್ರೆ ನಮ್ಮ ಪತ್ರಕರ್ತರಲ್ಲಿನೂ ತಿಳುವಳಿಕೆ ಕಡಿಮೆ ಇದೆ. ಫಸ್ಟ್ ನಾನು ಹೇಳ್ದಂಗೆ ಇವತ್ತು ಮಾಧ್ಯಮ ಮಾನ್ಯತಾ ಪಟ್ಟಿ ಏನಿದೆ ಅದೊಂದು ಸಂಕ್ಷಿಪ್ತ ನಿಯಮಗಳಿದೆ, ಅದನ್ನೊಂದು ಕಾಪಿ ತಗೊಳ್ಳಿ. ಅದೇ ರೀತಿಯಾಗಿ ಮಾಧ್ಯಮ ಪಟ್ಟಿ ಏನ್ ಸಿಗ್ತದೆ ಪತ್ರಿಕೆಗಳು ಅದನ್ನು ಒಂದು ಏನಿದೆ ನಿಯಮಗಳು ಏನಿದೆ ಸ್ಪಷ್ಟವಾಗಿದ್ದಾವೆ. ವಾರ್ತಾ ಇಲಾಖೆಗೆ ಬರೆದ್ಬಿಟ್ಟು ನೀವು ತಗೊಳ್ಳಿ, ಅದರಲ್ಲಿ ಸ್ಪಷ್ಟವಾಗಿ ನಮೂದೆ ಮಾಡಿದ್ದಾರೆ. ಇದು ಗೌರವಯುತವಾಗಿ ನಾವು ಸೇರಿಸ್ಕೊಳ್ಳದೆ ಹೊರತು ಇದು ಯಾವುದೇ ಒಂದು ನಾನು ಅಂಬ ಇದಕ್ಕೆ ಹೆಚ್ಚಿಸುವುದಕ್ಕಾಗಲಿ ಇನ್ನೊಂದು ಡಿಗ್ನಿಟಿಗಾಗಲಿ ಕೊಡ್ತಾ ಇಲ್ಲ ಅಂತ ಅವರೇ ಬರೆದ ಹಾಗೆ ಅದನ್ನ ಮೀರಿ ಇವತ್ತು ಬೇರೆಯವರಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕನ್ನೋ ದೃಷ್ಟಿಯಿಂದ ಅದನ್ನೇ ತೋರಿಸ್ಬಿಟ್ಟು ಇವತ್ತು ಕಿತ್ತೂರು ಉತ್ಸವ ಇರ್ಬೋದು, ಬೀದರ್ ಉತ್ಸವ ಇರ್ಬೋದು, ಹಂಪೆ ಉತ್ಸವ ಇರ್ಬೋದು, ಎಲ್ಲೇ ಹೋಗ್ಬೇಕಾದ್ರು ಅಕ್ರಿಡೇಷನ್ ಅವ್ರಿಗೆ ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ಕನಿಷ್ಠ ಇವರಿಗೆ ಕಾನೂನುಗಳು ಗೊತ್ತಿಲ್ಲ. ಇವತ್ತು RNI ಹೊಂದ್ಕೊಂಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟ ಮೇಲೆ ಮುಗಿದೋಯ್ತು ಅವ್ನ ಪತ್ರಕರ್ತ ಅಂತ ಲೇಬಲ್ ಆಯ್ತು. ಇಂಥದ್ರಲ್ಲಿ ಇಷ್ಟು ಮಾಡ್ತಾರೆ. ಇನ್ಮೇಲೆ ನಮ್ಮ ಇವನ್ನೆಲ್ಲ ನಿಯಮಗಳನ್ನ ಫಸ್ಟ್ ನೀವು ಶೇಖರಿಸ್ಬಿಟ್ಟು ಕೈಯಲ್ಲಿ ಕನ್ನಡ ಇಟ್ಕೊಂಡು ಮಾತಾಡಿದ್ರೆ ಇವತ್ತು ಬಂಗ್ಲೆ ಮಲ್ಲಿಕಾರ್ಜುನ ಹೋದ್ರೆ ಎಲ್ಲರೂ ಯಾಕೆ ಮಾನ್ಯತೆ ಕೊಡ್ತಾರೆ ಅಂದ್ರೆ ಆ ನಿಯಮಗಳು ಕಾನೂನು ಇದಲ್ಲ. ಅದೇ ರೀತಿ ರಾಜ್ಯದಲ್ಲಿರೋಂಥ ಪ್ರತಿಯೊಬ್ಬ ಪತ್ರಕರ್ತರು ಯಾರು ಅವ್ರು ಹೇಳ್ತಾರಂತೆ ಅದಕ್ಕೆ ಮಾನ್ಯತೆ ಮಾಡಬೇಕು. ಫಸ್ಟ್ ನಿಯಮಗಳು ಕಾನೂನುಗಳು ಏನಿದಾವೆ ಮಾಹಿತಿ ಹಾಕ್ಬಿಟ್ಟು ಆ ನಿಯಮಗಳು ಕೊಡಿರಿ. ಅವಾಗ ಅವರ ಒಂದು ಒಳಗಣ್ಣು ಬೆತ್ತಲೆ ಮುಖ ನಿಮಗೆ ಹೊರಗಡೆ ಬರ್ತದೆ.